ಯೋಗ ಅಂದ್ರೆ ಸಾಮಾನ್ಯವಾಗಿ ಬರೀ ಬಗ್ಗೋದು ಬಳುಕೋದು ಅಂದ್ರೆ ಆಸನಗಳೇ ನೆನಪಕ್ ಬರುತ್ತೆ ಅಲ್ವಾ? ಹೌದು, ಹೆಚ್ಚಾಗಿ ಎಲ್ಲರೂ ಹಾಗೆ ಅನ್ಕೋತಾರೆ. ಆದ್ರೆ ಅದು ಶುರುವಾತಷ್ಟೇ. ಪತಂಜಲಿಯ ಅಷ್ಟಾಂಗ ಯೋಗದಲ್ಲಿ 8 ಮೆಟ್ಲುಗಳಿವೆ. ನಾವು ಹೆಚ್ಚಾಗಿ 3ನೇ ಮೆಟ್ಟಿಲಾದ ಆಸನದಲ್ಲೇ ನಿಂತುಬಿಡ್ತೀವಿ. ಕರೆಕ್ಟ್. ಆದ್ರೆ 5ನೇ ಮೆಟ್ಲು ಪ್ರತ್ಯಾಹಾರ ಅಂತ ಇದೆಯಲ್ಲ, ಇದು ನಿಜವಾದ ಗೇಮ್ ಚೇಂಜರ್. ಇದನ್ನ ಯೋಗದ ಮರೆತು ಹೋದ ಅಂಗ ಅಂತಾನೂ ಕರೀತಾರೆ. ಯಾಕಂದ್ರೆ ಇದು ನಮ್ಮ ಯೋಗಾಭ್ಯಾಸವನ್ನ ಕೇವಲ ಶಾರೀರಿಕ ವ್ಯಾಯಾಮದಿಂದ ಆಳವಾದ ಧ್ಯಾನದ ಸ್ಥಿತಿಗೆ ಕೊಂಡೊಯ್ಯುವ ಒಂದು ಸೇತುವೆ. ಹೌದು. ಇವತ್ತು ನಮ್ಮ ಚರ್ಚೆಯ ಉದ್ದೇಶನೇ ಈ ಮರೆತು ಹೋದ ಅಂಗದ ಶಕ್ತಿಯನ್ನ ಅನ್ವೇಷಿಸೋದು. ಪ್ರತ್ಯಾಹಾರ ಅಂದ್ರೆ ಏನು ಮತ್ತು ಈ ನಿರಂತರ ನೋಟಿಫಿಕೇಷನ್ಗಳ ಯುಗದಲ್ಲಿ ಅದು ನಮ್ಮ ಮಾನಸಿಕ ನೆಮ್ಮದಿಯನ್ನ ಹೇಗೆ ಕಾಪಾಡಬಲ್ಲದು ಅಂತ ಆಳವಾಗಿ ನೋಡೋಣ. ಇದನ್ನ ಸೇತುವೆ ಅಂತ ಕರೆದಿದ್ದು ಬಹಳ ಸರಿ. ಸ್ವಾಮಿ ಶಿವಾನಂದರು ಒಂದು ಮಾತು ಹೇಳ್ತಾರೆ, ಪ್ರತ್ಯಾಹಾರವೇ ಯೋಗ. ಯಾಕಂದ್ರೆ ಯೋಗ ಸಾಧನೆಯಲ್ಲಿ ಇದು ಅತ್ಯಂತ ಪ್ರಮುಖವಾದ ಅಂಗ. ಓ ನೋಡಿ, ನಾವು ಜಿಮ್ಗೆ ಹೋಗಿ ದೇಹ ದಂಡಿಸಿ ಆಸನ ಮಾಡಿ ಬೆವರಿಳಿಸಿ ಬಂದ ತಕ್ಷಣ ಸರಿ ಈಗ ಧ್ಯಾನ ಮಾಡೋಣ ಅಂತ ಕಣ್ಮುಚ್ಕೋತ್ರೆ ಏನಾಗುತ್ತೆ? ಮನಸ್ಸು ಎಲ್ಲೆಲ್ಲೋ ಓಡ್ತಿರುತ್ತೆ. ಎಕ್ಸಾಕ್ಟ್ಲಿ. ಯಾಕೆಂದ್ರೆ ನಾವು ದೇಹವನ್ನು ಮಾತ್ರ ದಣಿಸಿರ್ತೇವೆ, ನಮ್ಮ ಇಂದ್ರಿಯಗಳನ್ನಲ್ಲ. ಪ್ರಾಣಾಯಾಮದಿಂದ ಉಸಿರಾಟವನ್ನು ಹಿಡಿತಕ್ಕೆ ತರ್ತೇವೆ. ಆದ್ರೆ ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇದೆಲ್ಲ ಹೊರಗಿನಿಂದ ಮಾಹಿತಿ ತರ್ತಲೇ ಇರ್ತವೆ. ಹೌದು. ಆ ಹರಿವನ್ನು ನಿಯಂತ್ರಿಸುವುದೇ ಪ್ರತ್ಯಾಹಾರ. ಇದಿಲ್ಲದೆ ಧ್ಯಾನ ಅನ್ನೋದು ಸಾಧ್ಯವೇ ಇಲ್ಲ. ಸರಿ, ಹಾಗಾದ್ರೆ ಈ ಪದವನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಪ್ರತ್ಯಾಹಾರ, ಇದರ ಈ ಪ್ರತಿ ಅಂದ್ರೆ ವಿರುದ್ಧ ಅಥವಾ ದೂರ. ಮತ್ತು ಆಹಾರ ಅಂದ್ರೆ ನಾವು ಸೇವಿಸುವುದು. ಹಾಗಂತ ಕೇವಲ ಊಟ ಬಿಡುವುದು ಅಂಟಲ್ಲ, ಅಲ್ವಾ? ಖಂಡಿತ ಅಲ್ಲ. ಇಲ್ಲಿ ಆಹಾರ ಅನ್ನೋ ಪದಕ್ಕೆ ತುಂಬಾನೇ ವಿಶಾಲವಾದ ಅರ್ಥವಿದೆ. ಯೋಗ ಚಿಂತನೆಯಲ್ಲಿ 3 ರೀತಿಯ ಆಹಾರಗಳ ಬಗ್ಗೆ ಹೇಳಲಾಗಿದೆ. ಓಕೆ. ಮೊದಲನೆಯದು ನಮ್ಗೆಲ್ಲರಿಗೂ ತಿಳಿದಿರುವಂತೆ ಪಂಚಭೂತಗಳಿಂದ ಸಿಗುವ ಭೌತಿಕ ಆಹಾರ. ಇದು ದೇಹವನ್ನು ಪೋಷಿಸುತ್ತೆ. ಸರಿ. ಎರಡನೆಯದು ಮತ್ತು ನಮ್ಮ ಇಂದಿನ ಚರ್ಚೆಗೆ ಅತಿ ಮುಖ್ಯವಾದದ್ದು ಗ್ರಹಿಕೆಗಳು, ಅಂದ್ರೆ ಇಂಪ್ರೆಷನ್ಸ್. ಹೌದು. ನಮ್ಮ 5 ಇಂದ್ರಿಯಗಳ ಮೂಲಕ ಮನಸ್ಸಿನ ಸೇರುವ ಸೂಕ್ಷ್ಮ ಆಹಾರ. ನಾವು ನೋಡುವ ದೃಶ್ಯಗಳು, ಕೇಳುವ ಶಬ್ದಗಳು, ಅನುಭವಿಸುವ ಸ್ಪರ್ಶ, ರುಚಿ, ವಾಸನೆ ಇವೆಲ್ಲವೂ ಮನಸ್ಸಿನ ಆಹಾರ. ಒಂದು ನಿಮಿಷ, ನೀವು ಏನು ತಿನ್ನುತ್ತೀರೋ ಅದೇ ನೀವು ಅಂತ ಕೇಳಿದ್ದೇವೆ. ಹೌದು. ಆದರೆ ಯೋಗದ ದೃಷ್ಟಿಯಲ್ಲಿ ನೀವು ಏನನ್ನು ನೋಡುತ್ತೀರೋ, ಏನನ್ನು ಕೇಳುತ್ತೀರೋ ಅದೇ ನೀವು ಅಂತ ಹೇಳಿದಾಗಾಯ್ತು. ಇದು ನಮ್ಮ ಇಡೀ ಜೀವನ ಶೈಲಿಯನ್ನೇ ಪ್ರಶ್ನಿಸುವಂತಿದೆ. ನಿಖರವಾಗಿ. ಹಾಗಾದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಫೀಡ್, ನಾವು ನೋಡೋ ಯೂಟ್ಯೂಬ್ ವಿಡಿಯೋಗಳು, ಕೇಳೋ ಪಾಡ್ಕಾಸ್ಟ್ಗಳು ಇವೆಲ್ಲವೂ ಒಂದು ರೀತಿಯ ಆಹಾರವೇ? 100ಕ್ಕೆ 100. ಅದೇ ಎರಡನೇ ಹಂತದ ಆಹಾರ. ಮತ್ತು ಮೂರನೆಯದು ನಮ್ಮ ಸಹವಾಸ ಅಥವಾ ಸಂಘ. ನಾವು ಯಾರ ಜೊತೆ ಇರ್ತೀವಿ ಅನ್ನೋದು. ಹೌದು. ನಾವು ಯಾರ ಜೊತೆ ಬೆರೆಯುತ್ತೇವೆ, ಅವರ ಆಲೋಚನೆಗಳು, ಮಾತುಗಳು, ಭಾವನೆಗಳು ನಮ್ಮ ಆತ್ಮವನ್ನು ಪೋಷಿಸುತ್ತವೆ. ಹಾಗಾಗಿ ಪ್ರತ್ಯಾಹಾರ ಅಂದ್ರೆ ಕೇವಲ ಕೆಟ್ಟ ಊಟದಿಂದ ದೂರವಿರುವುದಲ್ಲ. ಅದು ತಪ್ಪು ಗ್ರಹಿಕೆಗಳಿಂದ ಮತ್ತು ತಪ್ಪು ಸಹವಾಸದಿಂದ ನಮ್ಮನ್ನು ನಾವು ಹಿಂತೆಗೆದುಕೊಳ್ಳುವುದು. ಇದೊಂದು ರೀತಿ ನಮ್ಮ ಮನಸ್ಸಿಗೆ ಒಂದು ಆಧ್ಯಾತ್ಮಿಕ ಫೈರ್ವಾಲ್ ಹಾಕಿಕೊಂಡ ಹಾಗೆ. ಸ್ಪಿರಿಚುವಲ್ ಫೈರ್ವಾಲ್. ಅದ್ಭುತವಾದ ಹೋಲಿಕೆ. ಅನಗತ್ಯ ಮತ್ತು ಹಾನಿಕಾರಕ ಮಾಹಿತಿ ಒಳಗೆ ಬರದಂತೆ ತಡೆಯುವುದು. ಸರಿ, ಈ ಫೈರ್ವಾಲ್ ಹತ್ತಿಕೊಳ್ಳುವುದರಲ್ಲಿ ಬೇರೆ ಬೇರೆ ವಿಧಾನಗಳಿರ್ಬೇಕಲ್ಲ? ನಮ್ಮ ಮೂಲಗಳ ಪ್ರಕಾರ 4 ಮುಖ್ಯ ರೂಪಗಳಿವೆ. ಹೌದು. ಮೊದಲನೆಯದು ಬಹುಶಃ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವ ಇಂದ್ರಿಯ ಪ್ರತ್ಯಾಹಾರ, ಅಂದ್ರೆ ಇಂದ್ರಿಯಗಳ ನಿಯಂತ್ರಣ. ಇಂದಿನ ಸೆನ್ಸರಿ ಓವರ್ಲೋಡ್ ಜಗತ್ತಿನಲ್ಲಿ ಇದು ಎಷ್ಟು ಕಷ್ಟ ಮತ್ತು ಎಷ್ಟು ಮುಖ್ಯ ಅನ್ನೋದರ ಬಗ್ಗೆ ಮಾತಾಡೋಣ. ಖಂಡಿತ. ಆಯುರ್ವೇದದಲ್ಲಿ ಒಂದು ಮಾತು ಹೇಳ್ತಾರೆ, ಇಂದ್ರಿಯಗಳ ಮೂಲಕ ಬರುವ ಗ್ರಹಿಕೆಗಳ ಅಜೀರ್ಣವೇ ಎಲ್ಲಾ ಮಾನಸಿಕ ರೋಗಗಳಿಗೆ ಮೂಲ ಕಾರಣ. ಓ ಹಾಗಾ? ಜಂಕ್ ಫುಡ್ ದೇಹಕ್ಕೆ ಹೇಗೆ ವಿಷವೋ ಹಾಗೆಯೇ ಜಂಕ್ ಇಂಪ್ರೆಷನ್ಸ್ ಅಂದರೆ ಹಿಂಸಾತ್ಮಕ ದೃಶ್ಯಗಳು, ಕರ್ಕಶ ಶಬ್ದಗಳು, ನಕಾರಾತ್ಮಕ ಮಾತುಗಳು ಇವು ಮನಸ್ಸಿಗೆ ವಿಷ. ಇಂದ್ರಿಯ ಪ್ರತ್ಯಾಹಾರದಲ್ಲಿ ಹಲವು ತಂತ್ರಗಳಿವೆ. ಒಂದು, ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಕಡಿತಗೊಳಿಸುವುದು. ಉದಾಹರಣೆಗೆ ಷಣ್ಮುಖಿ ಮುದ್ರೆ. ಷಣ್ಮುಖ ಮುದ್ರೆ. ಹೌದು. ಇದರಲ್ಲಿ ನಮ್ಮ 7 ದ್ವಾರಗಳನ್ನು, 2 ಕಣ್ಣು, 2 ಕಿವಿ, 2 ಮೂಗಿನ ಹೊಳ್ಳೆ ಮತ್ತು ಬಾಯಿ ನಮ್ಮ ಬೆರಳುಗಳಿಂದ ಮುಚ್ಚಿ ಹೊರಗಿನ ಪ್ರಪಂಚವನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಒಳಗೆ ಕೇಳಿಸುವ ನಾದದ ಮೇಲೆ ಗಮನ ಹರಿಸ್ತೇವೆ. ಹಾಗಾದ್ರೆ ಇದು ನಮ್ಮ ಇಂದ್ರಿಯಗಳನ್ನು ಬಲವಂತವಾಗಿ ಮುಚ್ಚುವ ಹಾಗೆ ಕೇಳಿಸ್ತಿದೆ. ಇದು ಒಂದು ರೀತಿಯಲ್ಲಿ ನನಗೆ ಹೊರಗಿನ ಪ್ರಪಂಚ ಬೇಡ,
ಅಂತ ಹೇಳಿದಂತಲ್ವೇ? ಇದು ತಪ್ಪಿಸಿಕೊಳ್ಳುವ ಮಾರ್ಗದಂತೆ ಕಾಣುತ್ತಿದೆಯಲ್ಲ? ಅತ್ಯುತ್ತಮ ಪ್ರಶ್ನೆ. ಹೌದು, ಇದು ಆರಂಭಿಕ ಹಂತ. ಇದೊಂದು ತರಬೇತಿ ಇದ್ದಂತೆ. ಓಕೆ. ಆದರೆ ಇದಕ್ಕೆ ಸಂಪೂರ್ಣ ವಿರುದ್ಧವಾದ ಮತ್ತು ಹೆಚ್ಚು ಮುಂದುವರೆದ ಇನ್ನೊಂದು ವಿಧಾನವೂ ಇದೆ. ಅದೇ ಶಾಂಭವಿ ಮುದ್ರೆ. ಶಾಂಭವಿ ಮುದ್ರೆ. ಇಲ್ಲಿ ನಾವು ಕಣ್ಣುಗಳನ್ನು ತೆರೆದಿಟ್ಟು ಹೊರಗಿನ ಜಗತ್ತನ್ನು ನೋಡ್ತಾ ಇರ್ತೀವಿ. ಆದರೂ ನಮ್ಮ ಗಮನವನ್ನು ಹುಬ್ಬುಗಳ ಮಧ್ಯದಲ್ಲಿ ಸ್ಥಿರಗೊಳಿಸ್ತೇವೆ. ಆಗ ಏನಾಗುತ್ತೆ? ದೃಶ್ಯಗಳು ಕಣ್ಣಿಗೆ ಬೀಳ್ತವೆ, ಆದರೆ ಮನಸ್ಸಿನ ಮೇಲೆ ಪರಿಣಾಮ ಬೀರೋದಿಲ್ಲ. ಇದು ಜಗತ್ತು ಇರಲಿ, ಆದರೆ ನಾನು ಅದರಿಂದ ವಿಚಲಿತನಾಗೋದಿಲ್ಲ ಎನ್ನುವ ಮನೋಭಾವ. ಓ. ಒಂದು ಗುಹೆಯೊಳಗೆ ಹೋಗಿ ಬಾಗಿಲು ಮುಚ್ಚಿಕೊಂಡಂತೆ, ಇನ್ನೊಂದು ಮಾರುಕಟ್ಟೆಯ ಮಧ್ಯದಲ್ಲೇ ಧ್ಯಾನಸ್ಥನಾಗುವ ಕಲೆ. ಎರಡೂ ಪ್ರತ್ಯಾಹಾರವೇ. ಓ, ಇದು ನಾವು ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕ್ಕೊಂಡಾಗ ಇಷ್ಟದ ಸಂಗೀತ ಕೇಳಿದಂತೆ. ಸುತ್ತಮುತ್ತ ಎಷ್ಟೇ ಗದ್ದಲ, ಹಾರ್ನ್ ಶಬ್ದ ಇದ್ರೂ ನಮ್ಮ ಗಮನ ಸಂಗೀತದ ಮೇಲೆ ಇರುತ್ತದಲ್ಲ, ಆ ರೀತಿಯದ್ದೇ. ಪರಿಪೂರ್ಣವಾದ ಉದಾಹರಣೆ. ನಾವು ಜಗತ್ತನ್ನು ನಿರಾಕರಿಸುತ್ತಿಲ್ಲ, ಬದಲಿಗೆ ನಮ್ಮ ಗಮನವನ್ನು ಎಲ್ಲಿ ಇಡಬೇಕು ಅಂತ ಆಯ್ಕೆ ಮಾಡ್ತಿದ್ವಿ. ಎಕ್ಸಾಕ್ಟ್ಲಿ. ಅದೇ ಪ್ರತ್ಯಾಹಾರದ ಸಾರ. ಇಂದ್ರಿಯಗಳನ್ನ ದಮನ ಮಾಡುವುದಲ್ಲ, ಅವುಗಳನ್ನ ನಮ್ಮಿಚ್ಛೆಯಂತೆ ನಿರ್ದೇಶಿಸುವುದು. ಹಾಗಾದ್ರೆ ನಾವು ಕಣ್ಣು, ಕಿವಿಗಳನ್ನು ಈ ರೀತಿ ನಿಯಂತ್ರಿಸಬಹುದು. ಆದ್ರೆ ನಮ್ಮನ್ನು ಚಂಚಲಗೊಳಿಸುವ ಆಂತರಿಕ ಶಕ್ತಿಯ ಬಗ್ಗೆ ಏನು? ಕೆಲವೊಮ್ಮೆ ಸಂಪೂರ್ಣ ಮೌನವಿದ್ರೂ ಮನಸ್ಸು ಚಡಪಡಿಸ್ತಿರುತ್ತದಲ್ಲ, ಆ ಶಕ್ತಿಗೂ ಪ್ರತ್ಯಾಹಾರ ಅನ್ವಯಿಸುತ್ತದೆಯೇ? ಖಂಡಿತವಾಗಿಯೂ. ಅದೇ ಪ್ರಾಣ ಪ್ರತ್ಯಾಹಾರ. ಅಂದ್ರೆ ಪ್ರಾಣಶಕ್ತಿಯ ನಿಯಂತ್ರಣ. ನಮ್ಮ ಇಂದ್ರಿಯಗಳು ಆ ಪ್ರಾಣ ಅಥವಾ ಜೀವಶಕ್ತಿಯಿಂದಲೇ ಚಾಲಿತವಾಗಿವೆ. ಹೌದು. ಆ ಶಕ್ತಿಯೇ ಚದುರಿ ಹೋದ್ರೆ ಇಂದ್ರಿಯಗಳು ಚದುರುತ್ತವೆ. ಅದಕ್ಕಾಗಿಯೇ ಪ್ರಾಣಾಯಾಮವನ್ನು ಪ್ರತ್ಯಾಹಾರಕ್ಕೆ ಪೂರ್ವಸಿದ್ಧತೆ ಅಂತಾರೆ. ಸರಿ. ಪ್ರಾಣ ಪ್ರತ್ಯಾಹಾರದ ಒಂದು ಅತ್ಯಂತ ಶಕ್ತಿಶಾಲಿ ವಿಧಾನವೆಂದರೆ ಮರಣ ಪ್ರಕ್ರಿಯೆಯನ್ನು ಕಲ್ಪಿಸಿಕೊಳ್ಳುವುದು. ಇದು ಕೇಳಲು ಸ್ವಲ್ಪ ವಿಚಿತ್ರ ಎನಿಸಬಹುದು, ಆದರೆ ಇದರ ಹಿಂದೆ ಆಳವಾದ ತತ್ವವಿದೆ. ಮರಣದ ಕಲ್ಪನೆಯೇ? ಅದು ಹೇಗೆ ಸಹಾಯ ಮಾಡುತ್ತೆ? ರಮಣ ಮಹರ್ಷಿಗಳ ಜೀವನದಲ್ಲಿ ನಡೆದ ಒಂದು ಘಟನೆ ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಓಹ್, ಹೇಳಿ. ಕೇವಲ 17 ವರ್ಷದ ಹುಡುಗ, ಒಂದು ದಿನ ಇದ್ದಕ್ಕಿದ್ದಂತೆ ಅವರಿಗೆ ತೀವ್ರವಾದ ಮರಣ ಭಯ ಕಾಡುತ್ತೆ. ಆದರೆ ಅವರು ಅದರಿಂದ ಓಡಿ ಹೋಗೋದಿಲ್ಲ. ಬದಲಿಗೆ ಒಂದು ಕೋಣೆಯಲ್ಲಿ ನೆಲದ ಮೇಲೆ ಶವದಂತೆ ಮಲಗಿ ಸಾವಿನ ಅನುಭವವನ್ನು ಎದುರಿಸಲು ಸಿದ್ಧರಾಗ್ತಾರೆ. ನನ್ನ ದೇಹ ಸತ್ ಹೋಗಿದೆ, ಕಾಲುಗಳು ಜಡವಾಗಿವೆ, ಕೈಗಳು ಜಡವಾಗಿವೆ, ಆದರೆ ನಾನು ಇನ್ನೂ ಇದ್ದೇನೆ ಎಂಬ ಅರಿವು ಅವರಿಗೆ ಮೂಡುತ್ತೆ. ಅವರು ತಮ್ಮ ಪ್ರಾಣಶಕ್ತಿಯನ್ನು ಒಂದೊಂದೇ ಅಂಗದಿಂದ ಹಿಂತೆಗೆದುಕೊಂಡು ಕೊನೆಗೆ ಹೃದಯದಲ್ಲಿ ಲೀನಗೊಳಿಸುತ್ತಾರೆ. ಅದು ಎಂತಹ ತೀವ್ರವಾದ ಪ್ರತ್ಯಾಹಾರ! ಆ ಕ್ಷಣದಲ್ಲೇ ಅವರಿಗೆ ಆತ್ಮಸಾಕ್ಷಾತ್ಕಾರವಾಯಿತು. ಅದ್ಭುತ. ಇಲ್ಲಿ ಪ್ರಾಣಶಕ್ತಿಯನ್ನು ಇಂದ್ರಿಯಗಳಿಂದ ಮತ್ತು ದೇಹದಿಂದ ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳುವ ಪ್ರಕ್ರಿಯೆಯೇ ಪ್ರಾಣ ಪ್ರತ್ಯಾಹಾರ. ವಾವ್! ಅದು ನಿಜಕ್ಕೂ ತೀವ್ರವಾದ ಅಭ್ಯಾಸ. ನಮ್ಮಂತಹ ಸಾಮಾನ್ಯರಿಗೆ ಇದು ಕಷ್ಟ ಸಾಧ್ಯ. ಆದ್ರೆ ನಮ್ಮ ದೈನಂದಿನ ಕ್ರಿಯೆಗಳಲ್ಲಿ, ಅಂದ್ರೆ ನಮ್ಮ ಕೆಲ್ಸ, ನಮ್ಮ ಕರ್ತವ್ಯಗಳಲ್ಲಿ ಪ್ರತ್ಯಾಹಾರವನ್ನು ಅಳವಡಿಸಿಕೊಳ್ಳುವುದು ಸಾಧ್ಯವೇ? ಹೌದು. ಇದು ನಮ್ಮನ್ನು ಮೂರನೆಯ ರೂಪವಾದ ಕರ್ಮ ಪ್ರತ್ಯಾಹಾರಕ್ಕೆ ಕರೆತರ್ತದೆ. ಭಗವದ್ಗೀತೆಯಲ್ಲಿ ಹೇಳುವ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅನ್ನೋ ಮಾತು ನೆನ್ಪಿಗೆ ಬರ್ತಿದೆ. ಹೌದು. ಆದ್ರೆ ಈ ಮಾತು ಕೇಳಲು ಚೆನ್ನಾಗಿದೆ. ಆದ್ರೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವುದು ಮನುಷ್ಯನ ಸಹಜ ಪ್ರವೃತ್ತಿಗೆ ವಿರುದ್ಧವಲ್ಲವೇ? ಹೌದು, ಅದೇ. ನಮ್ಮನ್ನು ಮುಂದೆ ತಳ್ಳುವುದೇ ಅಫಲದ ಆಸೆ ತಾನೆ. ಸಂಬಳಕ್ಕಾಗಿ ಕೆಲಸ, ಮೆಚ್ಚುಗೆಗಾಗಿ ಸಹಾಯ, ಬಡ್ತಿಗಾಗಿ ಶ್ರಮ. ಇವುಗಳಿಲ್ಲದೆ ಕೆಲಸ ಮಾಡಲು ಪ್ರೇರಣೆಯಲ್ಲಿಂದ ಬರುತ್ತೆ? ನಿಜ. ಇದೇ ನನ್ನ ಪ್ರಶ್ನೆ ಆಗಿತ್ತು. ಫಲದ ನಿರೀಕ್ಷೆ ಇಲ್ಲದೇ ಇರೋದು ಒಂದ್ರೀತಿ ನಿರಾಸಕ್ತಿಯಂತೆ ಕಾಣುವುದಿಲ್ಲವೇ? ಯೋಗವು ಆ ಆಸೆಯನ್ನೋ ಅಥವಾ ಪ್ರೇರಣೆಯನ್ನು ನಾಶ ಮಾಡಲು ಹೇಳುವುದಿಲ್ಲ. ಓಕೆ. ಬದಲಿಗೆ ಅದರ ಫಲಿತಾಂಶದ ಮೇಲಿನ ನಮ್ಮ ಭಾವನಾತ್ಮಕ ಅವಲಂಬನೆಯನ್ನು ಕಡಿಮೆ ಮಾಡಲು ಹೇಳುತ್ತೆ. ಇಲ್ಲಿ ಪ್ರತ್ಯಾಹಾರ ಅಂದ್ರೆ ಕ್ರಿಯೆಯನ್ನೇ ಬಿಡುವುದಲ್ಲ, ಕ್ರಿಯೆಯ ಫಲದ ಮೇಲಿನ ನಮ್ಮ ಮಾನಸಿಕ ಹಿಡಿತವನ್ನು ಬಿಡುವುದು. ನೀವು ನಿಮ್ಮ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಿ, ಪೂರ್ಣ ಶ್ರದ್ಧೆಯಿಂದ ಮಾಡಿ. ಆದರೆ ಅದರ ಫಲಿತಾಂಶ, ಅದು ಬಡ್ತಿಯಾಗಿರ್ಬೋದು, ಬೋನಸ್ ಆಗಿರ್ಬೋದು, ಅಥವಾ ಟೀಕೆಯಾಗಿರ್ಬೋದು, ಯಾವುದಕ್ಕೂ ನಿಮ್ಮ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡಲು ಬಿಡಬೇಡಿ. ಆ ಫಲಿತಾಂಶದಿಂದ ನಮ್ಮನ್ನ ನಾವು ಹಿಂತೆಗೆದುಕೊಳ್ಳುವುದು. ಎಕ್ಸಾಕ್ಟ್ಲಿ. ಅದೇ ಕರ್ಮ ಪ್ರತ್ಯಾಹಾರ. ಫಲಿತಾಂಶ ನಮ್ಮ ಕೈಯಲ್ಲಿಲ್ಲ, ಆದರೆ ನಮ್ಮ ಪ್ರಯತ್ನ ನಮ್ಮ ಕೈಯಲ್ಲಿದೆ ಅನ್ನೋ ಸ್ಪಷ್ಟತೆ ಬರುವುದೇ ಕರ್ಮ ಪ್ರತ್ಯಾಹಾರ. ಹಾಗಾದರೆ ಕೊನೆಯ ಮತ್ತು ಅತ್ಯಂತ ಉನ್ನತ ರೂಪ ಮನೋಪ್ರತ್ಯಾಹಾರ,
ಅಂದ್ರೆ ಮನಸ್ಸನ್ನೇ ಇಂದ್ರಿಯಗಳಿಂದ ಹಿಂತೆಗೆದುಕೊಳ್ಳುವುದು. ಇದು ಹೇಗೆ ಸಾಧ್ಯ? ಮನಸ್ಸೇ ಅಲ್ವಾ ಎಲ್ಲದಕ್ಕೂ ಕಾರಣ? ಹೌದು, ಯೋಗಿಗಳು ಮನಸ್ಸನ್ನು 6ನೇ ಇಂದ್ರಿಯ ಅಂತ ಕರೀತಾರೆ. ಓ, ವ್ಯಾಸರ ಯೋಗಸೂತ್ರ ವ್ಯಾಖ್ಯಾನದಲ್ಲಿ ಒಂದು ಸುಂದರವಾದ ಹೋಲಿಕೆ ಇದೆ. ಮನಸ್ಸು ರಾಣಿ ಜೇನುನೊಣದಂತೆ ಮತ್ತು ನಮ್ಮ 5 ಇಂದ್ರಿಯಗಳು ಕೆಲಸಗಾರ ಜೇನುನೊಣಗಳಿದ್ದಂತೆ. ರಾಣಿ ಜೇನುನೊಣ ಎಲ್ಲಿಗೆ ಹೋಗುತ್ತದೆಯೋ ಉಳಿದ ಸಾವಿರಾರು ಜೇನುನೊಣಗಳು ಪ್ರಶ್ನಿಸದೆ ಅಲ್ಲಿಗೆ ಹಿಂಬಾಲಿಸುತ್ತವೆ. ಹಾಗೆಯೇ ನಮ್ಮ ಮನಸ್ಸು ಎಲ್ಲಿರುತ್ತದೆಯೋ ನಮ್ಮ ಇಂದ್ರಿಯಗಳು ಅಲ್ಲಿಗೆ ಹೋಗುತ್ತವೆ. ಇದಕ್ಕೆ ಒಂದು ಉದಾಹರಣೆ ಕೊಡಬಹುದೇ? ಖಂಡಿತ. ನೀವೊಂದು ಅತ್ಯಂತ ರೋಚಕವಾದ ಪುಸ್ತಕವನ್ನು ಓದ್ತಿದ್ದೀರಿ ಅನ್ಕೊಳ್ಳಿ. ನೀವು ಅದರಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೀರಿ. ಓಕೆ. ಪಕ್ಕದ ಕೋಣೆಯಲ್ಲಿ ಟಿವಿ ಶಬ್ದ ಜೋರಾಗಿ ಬರ್ತಿದೆ. ಆದ್ರೆ ನಿಮ್ಗೆ ಅದು ಕೇಳಿಸ್ತದ್ಯಾ? ಇಲ್ಲ. ನಿಮ್ಮ ಕಿವಿಗಳು ಕೆಲಸ ಮಾಡ್ತಿವೆ, ಶಬ್ದದ ಅಲೆಗಳು ಕಿವಿಯ ತಮಟೆಯನ್ನ ಬಡಿಯುತ್ತಿವೆ. ಆದರೆ ನಿಮ್ಮ ಮನಸ್ಸು ಆ ಶಬ್ದವನ್ನು ಒಳಗೆ ಬಿಟ್ಟುಕೊಳ್ಳುತ್ತಿಲ್ಲ. ಇದೇ ಮನೋಪ್ರತ್ಯಾಹಾರದ ಒಂದು ಸಣ್ಣ ಸಹಜ ರೂಪ. ಓ, ಹೌದಲ್ಲ. ಯೋಗಿಗಳು ಇದನ್ನೇ ಪ್ರಜ್ಞಾಪೂರ್ವಕವಾಗಿ ತಮ್ಮ ಇಚ್ಛೆಯಂತೆ ವಾಡ್ತಾರೆ. ಮನಸ್ಸನ್ನು ನಿಯಂತ್ರಿಸಿದ್ರೆ ಇಂದ್ರಿಯಗಳು ತಾವಾಗಿಯೇ ನಿಯಂತ್ರಣಕ್ಕೆ ಬರುತ್ತವೆ. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಸರಿ, ಪ್ರತ್ಯಾಹಾರದ ಮಹತ್ವ ನಮ್ಗೆ ಅರ್ಥವಾಯ್ತು. ಆದ್ರೆ ಇದನ್ನು ನಮ್ಮ ದೈನಂದಿನ ಯೋಗಾಭ್ಯಾಸದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ? ಮನಸ್ಸನ್ನು ಒತ್ತಾಯದಿಂದ ಎಳೆದು ತರಲು ಸಾಧ್ಯವಿಲ್ವಲ್ಲ? ಸಾಧ್ಯವಿಲ್ಲ. ಅದಕ್ಕೆ ತಾಳ್ಮೆ ಮತ್ತು ನಿರಂತರ ಅಭ್ಯಾಸ ಬೇಕು. ರಾಬರ್ಟ್ ಬ್ರೂಸ್ ಮತ್ತು ಜೇಡದ ಕಥೆಯಂತೆ ಸೋತರೂ ಮತ್ತೆ ಮತ್ತೆ ಪ್ರಯತ್ನಿಸಬೇಕು. ಕೆಲವು ಪ್ರಾಯೋಗಿಕ ವಿಧಾನಗಳು ನಮ್ಮ ಮೂಲಗಳಲ್ಲಿವೆ. ಇದರಲ್ಲಿ ಯೋಗ ನಿದ್ರಾ ಅತ್ಯಂತ ಪರಿಣಾಮಕಾರಿ. ಯೋಗ ನಿದ್ರಾ? ಹೌದು, ಇದು ಒಂದು ಸಂಪೂರ್ಣ ಪ್ರತ್ಯಾಹಾರದ ಅಭ್ಯಾಸ. ಇದರಲ್ಲಿ ನಾವು ಶವಾಸನದಲ್ಲಿ ಮಲಗಿ ಕೇವಲ ಸೂಚನೆಗಳನ್ನು ಕೇಳಿಸಿಕೊಳ್ಳುತ್ತಾ ನಮ್ಮ ಪ್ರಜ್ಞೆಯನ್ನು ವ್ಯವಸ್ಥಿತವಾಗಿ ಒಳಗಿನ ಪ್ರಪಂಚದಿಂದ ಒಳಕ್ಕೆ, ದೇಹದ ಬೇರೆ ಬೇರೆ ಭಾಗಗಳಿಗೆ, ಹೌದು, ದೇಹದ ವಿವಿಧ ಭಾಗಗಳಿಗೆ, ಉಸಿರಾಟಕ್ಕೆ ಮತ್ತು ಕೊನೆಗೆ ಆಳವಾದ ವಿಶ್ರಾಂತಿಗೆ ಕೊಂಡೊಯ್ಯುತ್ತೇವೆ. ಇದು ಇಂದ್ರಿಯಗಳನ್ನು ಒಂದೊಂದಾಗಿ ನಿಧಾನವಾಗಿ ಒಳಮುಖವಾಗಿ ಸೆಳೆಯುವ ಒಂದು ಸುಂದರ ಪ್ರಕ್ರಿಯೆ. ಆಸನಗಳನ್ನು ಮಾಡುವಾಗಲೂ ಪ್ರತ್ಯಾಹಾರವನ್ನು ಅಭ್ಯಾಸ ಮಾಡಬಹುದೇ? ಯಾಕೆಂದ್ರೆ ನಾವು ಹೆಚ್ಚಾಗಿ ಆಸನಗಳಲ್ಲೇ ಹೆಚ್ಚು ಸಮಯ ಕಳೆಯುತ್ತೇವೆ. ಖಂಡಿತವಾಗಿಯೂ. ಅಷ್ಟಾಂಗಯೋಗದ ಸೌಂದರ್ಯವೇ ಅದು. ಅಲ್ಲಿ ಪ್ರತಿಯೊಂದು ಅಂಗವೂ ಇನ್ನೊಂದರೊಂದಿಗೆ ಬೆರೆತು ಹೋಗಿದೆ. ಓ, ಆಸನಗಳನ್ನು ಮಾಡುವಾಗ ದೇಹ, ಉಸಿರಾಟ ಮತ್ತು ದೃಷ್ಟಿ ಈ ಮೂರನ್ನು ಒಂದೇ ಕಡೆ ಕೇಂದ್ರೀಕರಿಸ್ತೇವೆ. ಇದೇ ಒಂದು ರೀತಿಯ ಪ್ರತ್ಯಾಹಾರ. ಹೌದು ಹೌದು. ಉದಾಹರಣೆಗೆ ಸೂರ್ಯ ನಮಸ್ಕಾರವನ್ನು ತೆಗೆದುಕೊಳ್ಳಿ. ಅದರಲ್ಲಿ 12 ಹಂತಗಳಿವೆ, ಪ್ರಣಾಮಾಸನದಿಂದ ಹಿಡಿದು ಕೊನೆಯ ತಾಡಾಸನದವರೆಗೆ. ಪ್ರತಿ ಹಂತದಲ್ಲೂ ಉಸಿರಾಟದ ಜೊತೆ. ಎಕ್ಸಾಕ್ಟ್ಲಿ. ಉಸಿರಾಟದ ಜೊತೆ ದೇಹದ ಚಲನೆಯನ್ನು ಜೋಡಿಸಿ ನಮ್ಮ ಗಮನವನ್ನು ಸಂಪೂರ್ಣವಾಗಿ ಒಳಮುಖವಾಗಿ ತಿರುಗಿಸಿದಾಗ ಹೊರಗಿನ ಯೋಚನೆಗಳು, ಶಬ್ದಗಳು ತಾವಾಗಿಯೇ ಮಸುಕಾಗುತ್ತವೆ. ಆಗ ಆಸನವು ಕೇವಲ ವ್ಯಾಯಾಮವಾಗಿ ಉಳಿಯುವುದಿಲ್ಲ, ಅದೊಂದು ಚಲಿಸುವ ಧ್ಯಾನವಾಗುತ್ತದೆ. ಮುದ್ರೆಗಳ ಬಗ್ಗೆಯೂ ನಾವು ಮಾತನಾಡಿದ್ವಿ. ಖೇಚರಿ ಮುದ್ರೆ, ನಾಸಿಕಾಗ್ರದೃಷ್ಟಿ ಮುಂತಾದವುಗಳ ಬಗ್ಗೆಯೂ ಮೂಲಗಳಲ್ಲಿ ಉಲ್ಲೇಖವಿದೆ. ಇವು ನೇರವಾಗಿ ಪ್ರತ್ಯಾಹಾರಕ್ಕೆ ಹೇಗೆ ಸಹಾಯ ಮಾಡುತ್ತವೆ? ಹೌದು, ಇವು ಹೆಚ್ಚು ಸೂಕ್ಷ್ಮವಾದ ಅಭ್ಯಾಸಗಳು. ನಾಸಿಕಾಗ್ರದೃಷ್ಟಿ ಅಂದ್ರೆ ಮೂಗಿನ ತುದಿಯನ್ನು ನೋಡುವುದು. ಹೀಗೆ ಮಾಡುವುದರಿಂದ ದೃಷ್ಟಿ ಚದುರದಂತೆ ಒಂದೇ ಕಡೆ ನಿಲ್ಲುತ್ತೆ. ಇದು ಏಕಾಗ್ರತೆಗೆ ಸಹಾಯ ಮಾಡುತ್ತೆ. ಖೇಚರಿ ಮುದ್ರೆಯಲ್ಲಿ ನಾಲಿಗೆಯನ್ನು ಮೇಲ್ಭಾಗದ ಅಂಗುಳಕ್ಕೆ ತಾಗಿಸಿ ಹಿಂದಕ್ಕೆ ಮಡಚುತ್ತೇವೆ. ಇದು ಹಸಿವು ಮತ್ತು ಬಾಯಾರಿಕೆಯಂತಹ ಶಾರೀರಿಕ ಪ್ರಚೋದನೆಗಳನ್ನು ಕಡಿಮೆ ಮಾಡಿ ದೀರ್ಘಕಾಲ ಧ್ಯಾನದಲ್ಲಿ ಕೂರಲು ಸಹಾಯ ಮಾಡುತ್ತೆ. ಇವೆಲ್ಲವೂ ಇಂದ್ರಿಯಗಳ ಸೆಳೆತವನ್ನು ಕಡಿಮೆ ಮಾಡುವ ತಂತ್ರಗಳೇ. ಇಂದಿನ ನಮ್ಮ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟವಾಗ್ತಿದೆ. ಪ್ರತ್ಯಾಹಾರ ಅಂದ್ರೆ ಇಂದ್ರಿಯಗಳನ್ನು ಶತ್ರುಗಳಂತೆ ನೋಡಿ ಅವುಗಳನ್ನು ಬಲವಂತವಾಗಿ ದಮನ ಮಾಡುವುದಲ್ಲ. ಖಂಡಿತ ಅಲ್ಲ. ಬದಲಿಗೆ ಅವುಗಳನ್ನು ನಮ್ಮ ಸ್ನೇಹಿತರನ್ನಾಗಿಸಿಕೊಂಡು ಪ್ರಜ್ಞಾಪೂರ್ವಕವಾಗಿ, ಸಕಾರಾತ್ಮಕವಾಗಿ, ಒಳಮುಖವಾಗಿ ತಿರುಗಿಸುವ ಒಂದು ಕಲೆ. ಇದು ನಮ್ಮನ್ನು ಸುತ್ತುವರಿದಿರುವ ಈ ನಿರಂತರ ಪ್ರಚೋದನೆಗಳ ಜಗತ್ತಿನಲ್ಲಿ ನಮ್ಮ ಮಾನಸಿಕ ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುವ ಒಂದು ಅದ್ಭುತ ಸಾಧನ. ಅತ್ಯಂತ ಸುಂದರವಾಗಿ ಹೇಳಿದಿರಿ. ಸಾರಾಂಶದಲ್ಲಿ ಹೇಳುವುದಾದರೆ, ಮನಸ್ಸು ಹಿಡಿದಿರುವ ತಪ್ಪು ದಾರಿಯಿಂದ, ಅಂದ್ರೆ ಹೊರಮುಖವಾದ ಚಂಚಲತೆಯಿಂದ ಅದನ್ನು ಹಿಂತಿರುಗಿಸುವುದೇ ಪ್ರತ್ಯಾಹಾರ. ಸರಿ. ನಂತರ ಅದನ್ನು ಸರಿಯಾದ ದಾರಿಯಲ್ಲಿ, ಅಂದರೆ ಒಂದೇ ವಸ್ತುವಿನ ಮೇಲೆ ಮುನ್ನಡೆಸುವುದೇ ಧಾರಣ ಅಥವಾ ಏಕಾಗ್ರತೆ. ಓಕೆ. ಇದನ್ನೊಂದು ಸೋರಿಕೆಯಾಗಿರುವ ಪಾತ್ರೆಗೆ ಹೋಲಿಸಬಹುದು. ಮೊದಲು ನಾವು ಪಾತ್ರೆಯ ರಂಧ್ರಗಳನ್ನು ಮುಚ್ಚಬೇಕು. ಅದೇ ಪ್ರತ್ಯಾಹಾರ. ಇಂದ್ರಿಯಗಳ ಮೂಲಕ ನಮ್ಮ ಶಕ್ತಿ ಸೋರಿ ಹೋಗುವುದನ್ನು ತಡೆಯಬೇಕು. ಆ ರಂಧ್ರಗಳನ್ನು ಮುಚ್ಚದೆ ನಾವು ಆ ಪಾತ್ರೆಯಲ್ಲಿ ಸತ್ಯದ ಅಮೃತವನ್ನು,
ಅಂದ್ರೆ ಧ್ಯಾನದ ಆಳವಾದ ಅನುಭವವನ್ನು ಹಿಡಿದಿಡಲು ಸಾಧ್ಯವಿಲ್ಲ. ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರಿಗೆ ಒಂದು ಆಲೋಚನೆ. ಈ ವಾರ ಒಂದೇ ಒಂದು ಜಂಕ್ ಇಂಪ್ರೆಷನ್ನಿಂದ ದೂರವಿರಲು ಪ್ರಯತ್ನಿಸಿದ್ರೆ ಹೇಗೆ? ಒಳ್ಳೆಯ ಯೋಚನೆ. ಅದು ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡುವ ಬದಲು 5 ನಿಮಿಷ ಮೌನವಾಗಿರುವುದಾಗಿರಬಹುದು, ಅಥವಾ ಗದ್ದಲದ ಬದಲು ಪ್ರಕೃತಿಯ ಶಬ್ದವನ್ನು ಕೇಳಲು ಆಯ್ಕೆ ಮಾಡುವುದಾಗಿರಬಹುದು. ಆ ಒಂದು ಸಣ್ಣ ಅನುಭವವು ಈ ಮರೆತುಹೋದ ಅಂಗವಾದ ಪ್ರತ್ಯಾಹಾರದ ಶಕ್ತಿಯ ಒಂದು ಕಿರುನೋಟವನ್ನು ನಮ್ಮೆಲ್ಲರಿಗೂ ನೀಡಬಹುದು.